ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ನಮ್ಮ ವಿಡಿಯೋಗೆ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಇದೇನಿದು ಏನೋ ಪಾಂಪ್ಲೆಟ್ಸ್ ಫ್ಲೈಯರ್ಸ್ ನ ಕೈಯಲ್ಲಿ ಇಟ್ಕೊಂಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತಿನ ವಿಡಿಯೋ ಇದ್ರ ಕುರಿತಾಗೇನೆ ಕಾರ್ಡಿಲಿಯಾ ಕ್ರೂಸ್ ಬಗ್ಗೆ ಡಿಫ್ರೆಂಟ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಂದೇ ವಿಡಿಯೋನಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ನ ತುರ್ಕೋಕ್ಕಾಗಲ್ಲ. ಒಂದು ತುಂಬಾ ಜಾಸ್ತಿ ಆಗ್ಬಿಡುತ್ತೆ, ಎರಡನೇದು ನಿಮಗೆಲ್ಲ ವಿಷಯ ಸಿಗಲ್ಲ, ಅವಾಗ ವಿಡಿಯೋ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಹಾಗಾಗಿ ಡೀಟೇಲ್ ಆಗಿ ನಿಮಗೆ ಪಾರ್ಟ್ ಬೈ ಪಾರ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಎಲ್ಲ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಬನ್ನಿ. ಓಕೆ, ಸೊ ಇವತ್ತಿನ ವಿಡಿಯೋ ಈ ಫ್ಲೈಯರ್ ಬಗ್ಗೆ ಅಂತ ಹೇಳಿದ್ನಲ್ವಾ, ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಏನು ಈ ಫ್ಲೈಯರ್ ಅಂತ ಹೇಳಿದ್ರೆ ಕಾರ್ಡಿಲಿಯಾ ಕ್ರೂಸ್ ಅಲ್ಲಿ ನಮಗೆ ನೋಡಿ ಕಾರ್ಡಿಲಿಯಾ ಟುಡೇ ಅಂತ ಇವತ್ತಿನ ಆಕ್ಟಿವಿಟೀಸ್ ಏನೇನಿರುತ್ತೆ ಅದು ನಮಗೆ ತಂದು ಕೊಟ್ಬಿಡ್ತಾರೆ. ಓಕೆ, ಎಷ್ಟು ಡೀಟೇಲ್ ಆಗಿದೆ ಅಂತ ಹೇಳಿದ್ರೆ ನಾನು ಎರಡು ಇಟ್ಕೊಂಡಿದ್ದೀನಿ. ಏನಂದ್ರೆ ಒಂದು 10th ಮೇದು, ಇನ್ನೊಂದು 11th ಮೇದು. ನೋಡಿ ಇಲ್ಲಿ ವೆದರ್ ಫೋರ್ಕಾಸ್ಟ್ ಹೇಗಿದೆ ಅಂತ ಹಾಕಿರ್ತಾರೆ, ಅಂಡ್ ಸನ್ರೈಸ್ ಎಷ್ಟೊತ್ತಿಗೆ, ಸನ್ಸೆಟ್ ಎಷ್ಟೊತ್ತಿಗೆ, ಮತ್ತೆ ಟಿಪ್ಸ್ ಫಾರ್ ದ ಡೇ, ಅಂದ್ರೆ ಯುವರ್ ಸೇಫ್ಟಿ ಇಸ್ ಆರ್ ಪ್ರಿಯಾರಿಟಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಹೈಲೈಟ್ಸ್ ಆಫ್ ದ ಡೇನಲ್ಲಿ ಏನೇನಿದೆ, ಇವತ್ತಿನ ದಿನ 10ನೇ ತಾರೀಕು ಏನೇನಿದೆ ಇರೋದು, 10, 11, 12 ಆಕ್ಚುಲಿ ನಾವು ಸೇಲ್ ಮಾಡ್ತಾ ಇರೋದು. ಸೊ 12ನೇ ತಾರೀಕು ಅಂದ್ರೆ ಬಹುಶಃ ನಾಳೆ ಏನು ಇರಲ್ಲ ಅನ್ಕೊಂಡಿದ್ದೀನಿ, ಯಾಕಂದ್ರೆ ನಾವು 8 ಗಂಟೆ 8:15 ಅಷ್ಟೊತ್ತಿಗೆ ವಾಪಸ್ ಹೊರಟೋಗಿರ್ತೀವಿ. ಇದು 2 nights 3 days ಪ್ಯಾಕೇಜ್ ಅಂತಾರೆ. ಬಟ್ 3 days ಅಂದರೆ ಫಸ್ಟ್ ಡೇ ನಿಮಗೆ ಸೈಲಿಂಗ್ ಸ್ಟಾರ್ಟ್ ಆಗೋದು ಅಥವಾ ಆಕ್ಟಿವಿಟಿ ಸ್ಟಾರ್ಟ್ ಆಗೋದು ಸಾಯಂಕಾಲ 6 ಗಂಟೆ ಮೇಲೆ, ಆ್ಯಂಡ್ ಥರ್ಡ್ ಡೇ 8 ಗಂಟೆಗೆ ಹೋಗಿ ರೀಚ್ ಆಗಿಬಿಡ್ತೀವಿ, ಲ್ಯಾಂಡ್ ಆಗಿಬಿಡ್ತೀವಿ ಅಂತ ಇದೀನಿ, ಪೋರ್ಟಲ್ಲಿ ಹೋಗಿ ರೀಚ್ ಆಗಿಬಿಡ್ತೀವಿ. ಸೊ ಬೇಸಿಕಲಿ ಸೆಕೆಂಡ್ ಡೇ ಏನಿದೆ ಅದು ನಿಮಗೆ ಕಂಪ್ಲೀಟಾಗಿ ದಿನ ಹಗಲು ಮತ್ತು ರಾತ್ರಿ ಎರಡೂ ಸಿಗುವಂಥದ್ದು 2ನೇ ದಿನ. ಓಕೆನಾ? ಸೊ ಹೈಲೈಟ್ಸ್ ಆಫ್ ದ ಡೇ ಹೇಳ್ತಾ ಇದ್ದೆ, ಏನೇನು ಮೇಯ್ನ್ ಬರುತ್ತೆ ಅದೆಲ್ಲ ಇರುತ್ತೆ. ಹಿಂಗೊಂದು ಜಲಕ್ ನಿಮಗೆ ಇಲ್ಲಿ ತೋರಿಸ್ಬಿಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಮೀಲ್ಸ್ದು ಎಷ್ಟೊತ್ತಿಗೆ ಎಲ್ಲಿ ಏನು ಟೈಮಿಂಗ್ಸು, ವೆನ್ಯೂ, ಮೀಲು ಇಷ್ಟಿರುತ್ತೆ. ಮತ್ತು ಸ್ಪೆಷಾಲಿಟಿ ಡೈನಿಂಗ್ ಅಂದರೆ ಇದೆಲ್ಲ ಪೇಯ್ಡು. ಅಫ್ಕೋರ್ಸ್ ಆ್ಯಕ್ಟಿವಿಟಿಗಳು ಕೆಲವು ಪೇಯ್ಡ್ ಇರುತ್ತೆ, ಕೆಲವು ಅನ್ಪೇಯ್ಡ್ ಇರುತ್ತೆ. ಸೊ ಯಾವ್ಯಾವ ಆ್ಯಕ್ಟಿವಿಟಿ ಪೇಯ್ಡು, ಯಾವ್ದು ಅನ್ಪೇಯ್ಡು ಅದೆಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಆ್ಯಂಡ್ ಯಾವ ಆ್ಯಕ್ಟಿವಿಟಿ ವರ್ತು ಅನ್ನೋಕ್ಕಿಂತ ಯಾವ ಆ್ಯಕ್ಟಿವಿಟಿನ ಓಕೆ ಪರವಾಗಿಲ್ಲ ಬಿಡಪ್ಪ ಕಾಸ್ಟ್ಲಿ ಆಯಿತು ಬಿಡಬಹುದು ಅಂತ ಅನಿಸುತ್ತೆ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಫ್ರೀ ಆ್ಯಕ್ಟಿವಿಟಿನಲ್ಲೂ ಮ್ಯಾಂಡೇಟ್ರಿ ಆಗಿ ನೀವು ನೋಡಲೇಬೇಕಾಗಿರೋಂಥದ್ದು, ಮಾಡಲೇಬೇಕಾಗಿರೋಂಥದ್ದು ಏನೇನು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ನೋಡಿ ಇಲ್ಲೊಂದು ಸ್ಪೆಷಾಲಿಟಿ ಡೈನಿಂಗ್ ಆದಮೇಲೆ ಬಾರ್ಸ್ ಬಗ್ಗೆ ಇದೆ, ಬಾರ್ಗಳು ಯಾವ್ಯಾವ ಬಾರ್ ಇದೆ ಆ್ಯಂಡ್ ಟೈಮಿಂಗ್ಸು ಏನೇನು, ಕರೆಕ್ಟ್, ಪ್ಲಸ್ ಕಾಕ್ಟೈಲ್ ಆಫ್ ದ ಡೇ ಮತ್ತು ಮಾಕ್ಟೈಲ್ ಆಫ್ ದ ಡೇ 2 ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಆ್ಯಕ್ಟಿವಿಟೀಸ್ ಟುಡೇ ನೋಡಿ, ಆ್ಯಕ್ಟಿವಿಟಿಗಳು, ವೆನ್ಯೂ ಮತ್ತು ಟೈಮಿಂಗ್ಸು ಎಲ್ಲ ಡೀಟೇಲ್ ಆಗಿ ಬರೆದಿರ್ತಾರೆ ನೋಡಿ. ಆ್ಯಕ್ಟಿವಿಟಿ, ವೆನ್ಯೂ, ಟೈಮು, ಜೊತೆಯಲ್ಲಿ ಏನೇನು ಫೆಸಿಲಿಟಿ ಇದೆ ಅನ್ನೋದು, ಕೆಸಿನೋ, ಶಾಪ್ಸು, ಸ್ಪಾ ಆ್ಯಂಡ್ ಸಲೂನು, ಪಿಕ್ಚರ್ಸ್ ಬೈ ದ ಸಿ, ಇಷ್ಟು. ಆ್ಯಂಡ್ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಸ್ಮೋಕಿಂಗ್ ಎಲ್ಲೆಲ್ಲ ಅಲೌಡ್ ಇದೆ, ಪಾನು ಟೊಬ್ಯಾಕೊ ಎಲ್ಲ ಸ್ಪಿಟ್ ಮಾಡಬಾರ್ದು ಅನ್ನೋದು, ಮತ್ತು ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಈ ಥರ ಒಂದಿಷ್ಟು. ಸೊ ದಿಸ್ ಇಸ್ ಕಾರ್ಡಿಲಿಯಾ ಟುಡೇ ಅಂತ ಇವರು ನಮಗೆ ಕೊಡುವಂಥ ಫ್ಲೈಯರ್ಸ್.
ಓಕೆ, ಈಗ ಹೆಡ್ಲೈನ್ಸ್ ಡಿಸ್ಕಸ್ ಮಾಡೋದಲ್ವಾ, ಡೀಟೈಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಓಕೆ, ಏನ್ ಗೊತ್ತಾ, ಸ್ಪ್ರೈಟು, ಕೋಕು ಇದೆಲ್ಲ ದಿನವಿಡೀ ಸಿಗ್ತಾ ಇರುತ್ತೆ. ಇದು ಫ್ರೀ ಆಫ್ ಕಾಸ್ಟ್. ಡ್ರಿಂಕು ಸಿಗುತ್ತೆ, ಬಿಯರು ಮತ್ತೆ ಇನ್ನೊಂದಷ್ಟೆಲ್ಲ ಸಿಗುತ್ತೆ. ಓಕೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸದ್ಯಕ್ಕೆ ನಾನು ಸ್ಪ್ರೈಟ್ ಕುಡಿತಿದ್ದೀನಿ, ನಾನು ಅದಕ್ಕೆ ಕುಡ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ. ಫಸ್ಟ್ ಇವಾಗ ಏನ್ ಮಾತಾಡೋಣ ಅಂದ್ರೆ, ನಿನ್ನೆ ನಾವು ಮಾಡಿದಂತ ಆಕ್ಟಿವಿಟಿಗಳ ಬಗ್ಗೆ ಮಾತಾಡೋಣ. ಓಕೆ, ಬಿಕಾಸ್ ನಿನ್ನೆ ನಾನು ಹೇಳ್ದಂಗೆ ಶುರುವಾಗಿದ್ದು ನಾವು ಬಂದಿದ್ದು 12-12:30 ಆಗಿತ್ತು ಅನ್ಸುತ್ತೆ. ಫಸ್ಟ್ ಆಕ್ಟಿವಿಟಿ ಬಂದು ನಾವು ಮಾಡಿದ್ದು ಊಟ ಅಲ್ಲ, ಚೆಕ್ ಇನ್. ಆಕ್ಚುಲಿ ಫಸ್ಟ್ ಮಾಡಿದ್ದು ರೂಮ್ ಚೆಕ್ ಇನ್ ಆದ್ವಿ, ಆಮೇಲೆ ಊಟ ಮಾಡಿದ್ವಿ. ಬಟ್ ಇಲ್ಲಿ ಫಸ್ಟ್ ಆಕ್ಟಿವಿಟಿ ಬಂದು 2:15ಗೆ ನೋ ಯೋರ್ ಎಂಪ್ರೆಸ್ ಅಂತ ಮಾಡ್ತಾರೆ. ಟೂರ್ ಆಫ್ ದ ಪಬ್ಲಿಕ್ ಏರಿಯಾಸ್ ಆಫ್ ದ ಶಿಪ್. ಆಕ್ಚುಲಿ ಇದು ನಾನು ಫಸ್ಟ್ ಅವಾಗ ನೋಡಿರ್ಲಿಲ್ಲ, ಬಂದ ತಕ್ಷಣ ಕೊಟ್ಟರು, ಬಟ್ ನಾನು ನೋಡಿರ್ಲಿಲ್ಲ. ನೋಡಿದ್ರೆ ಬಹುಶಃ ಅದನ್ನ ಅಟೆಂಡ್ ಮಾಡ್ತಿದ್ದೆ. ದಟ್ ಇಸ್ ಫ್ರೀ. ಅದು ಎಲ್ಲಿ ನಡೆಯುತ್ತೆ ಅಂತ ಹಾಕ್ತಾರೆ, ಚೇರ್ಮನ್ಸ್ ಕ್ಲಬ್ ಡೆಕ್ 5 ಅಂತ. ಸೊ 2:15ಗೆ ಅದು ಫಸ್ಟ್, ಯಾಕಂದ್ರೆ ದಟ್ ಇಸ್ ಅ ಬೇಸಿಕ್ ಇಂಟ್ರೊಡಕ್ಷನ್ ತರ. ಸೊ ಇಡೀ ಶಿಪ್ ಕರ್ಕೊಂಡು ಹೋಗಿ ಮೇನ್ ಏರಿಯಾ ಯಾವ್ದಿದೆ ಅದನ್ನೆಲ್ಲ ಇಂಟ್ರೊಡಕ್ಷನ್ ಮಾಡ್ಕೊಡ್ತಾರೆ. 3 to 7 ಅಲ್ಲಿ ಜಿಮ್ಗೆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇದೆ, ಓಪನ್ ಅದೆಲ್ಲ. ಸೊ ಹಾಗಾಗಿ 3 to 7 ಜಿಮ್ ಓಪನ್ ಇರುತ್ತೆ ಅಂತ ಹಾಕಿದ್ದಾರೆ. ದಟ್ಸ್ ನಥಿಂಗ್, ಅಂದ್ರೆ ಆಕ್ಟಿವಿಟಿ ಅಂತ ಏನಿಲ್ಲ ಅಲ್ಲಿ ಮಾಡಿದ್ದು. ಸೊ ನೀವು ಬೇಕು ಅಂದ್ರೆ ಅಲ್ಲಿಗೆ ಜಿಮ್ಗೆ ಹೋಗ್ಬೋದು ಅಂತ ಟೈಮಿಂಗ್ಸ್ ಹಾಕಿದ್ರು. 3:30ಗೆ ಅಗೇನ್ 2:30ಗೆ ಮಿಸ್ ಆಗಿರೋರು, ಯಾಕಂದ್ರೆ ಚೆಕ್ ಇನ್ ಆಗ್ತಾನೆ ಇರ್ತಾರಲ್ವಾ. ಸೊ ಚೆಕ್ ಇನ್ ಒಬ್ರೊಬ್ರು ಒಂದೊಂದು ಟೈಮಲ್ಲಿ ಆಗಿರ್ತಾರೆ. ಮಿಸ್ ಆಗಿರೋರು 3:30ಗೆ ಅಗೇನ್ ದ ಸೇಮ್ ಪ್ರೋಗ್ರಾಮ್, ನೋ ಯೋರ್ ಎಂಪ್ರೆಸ್, ಟೂರ್ ಆಫ್ ದ ಪಬ್ಲಿಕ್ ಏರಿಯಾಸ್. ಇದು ಕೂಡ ಫ್ರೀ ಆಕ್ಟಿವಿಟಿ, ಇದನ್ನ ಅಟೆಂಡ್ ಮಾಡ್ಬೋದಿತ್ತು. ಆಮೇಲೆ ಮ್ಯಾಂಡೇಟ್ರಿ ಸೇಫ್ಟಿ ಡ್ರಿಲ್. ಮ್ಯಾಂಡೇಟ್ರಿ ಅನ್ನೋ ಪದ ಕೇಳಿದ ತಕ್ಷಣ ಗೊತ್ತಿರುತ್ತೆ, ನಾವು ಅಟೆಂಡ್ ಮಾಡಿರ್ತೀವಿ ಅಂತ. ಇದನ್ನು ಅಟೆಂಡ್ ಮಾಡಿದ್ವಿ. ಅಂಡ್ ಸೇಫ್ಟಿ ಡ್ರಿಲ್ ಅಲ್ಲಿ ನೋ ಮೊಬೈಲ್ಸ್, ನೋ ವಿಡಿಯೋಗ್ರಫಿ, ನೋ ಫೋಟೋಗ್ರಫಿ. ಯಾಕಂದ್ರೆ ಅದು ಮಾಡ್ತಿರೋದೇ ಸೇಫ್ಟಿಗೋಸ್ಕರ. ಸೊ ನಾವು ಅದನ್ನ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೋಬೇಕಾಗಿದ್ರಿಂದ ಅದನ್ನ ಶೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಅಟ್ಸ್ ಮ್ಯಾಂಡೇಟ್ರಿ ಆಗಿರೋದ್ರಿಂದ ಅದೇನು ಆಕ್ಟಿವಿಟಿ ಏನು ಪೇಯ್ಡ್ ಎಲ್ಲ ಏನಿಲ್ಲ. ನೆಕ್ಸ್ಟ್ 6 to 6:45 ಬಂದು ಸೇಲ್ ಅವೇ ಪಾರ್ಟಿ ವಿತ್ ಯೋರ್ ವಂಡರ್ಲ್ಯಾಂಡ್ ಆರ್ಟಿಸ್ಟ್ಸ್. ಇದು ಬಂದು ವೆದರ್ ಪರ್ಮಿಟಿಂಗ್ ಅಂತ ಪೂಲ್ ಡೆಕ್ ಅಲ್ಲಿ ಮೇಲ್ಗಡೆ 10th ಫ್ಲೋರ್ ಅಲ್ಲಿ ಆಯ್ತು. ಸಕ್ಕತ್ತಾಗಿತ್ತು, ಆಕ್ಚುಲಿ ಸೂಪರ್ ಆಗಿತ್ತು ಇದು. 6 to 6:45 ಅಟೆಂಡ್ ಮಾಡಿದ್ವಿ ನಾವು. ಚೆನ್ನಾಗಿತ್ತು ಸೇಲ್ ಅವೇ ಪಾರ್ಟಿ. ಒಂದಷ್ಟು ಒಂದು 3-4 ಜನ ಸ್ಟೇಜ್ ಸೆಂಟರ್ ಒಂದು ಸ್ಟೇಜ್ ತರ ಮಾಡಿದ್ದಾರೆ. ಅದ್ರ ಮೇಲೆ ನಿಂತು ಡಾನ್ಸ್ ಎಲ್ಲ, ಒಂದು ಪೆಪ್ಪಿ ಹ್ಯಾಪನಿಂಗ್ ಸಾಂಗ್ಸ್ ಎಲ್ಲ ಸಾಂಗ್ಸ್ ಪ್ಲೇ ಮಾಡ್ತಿರ್ತಾರೆ ಅಂಡ್ ಸ್ಟೆಪ್ಸ್ ಹೇಳ್ಕೊಡ್ತಾ ಇರ್ತಾರೆ. ಅವ್ರನ್ನ ನೋಡ್ಕೊಂಡು ಫಾಲೋ ಮಾಡೋದು. ಲೈಕ್ ಪಾರ್ಟಿ, ಜುಂಬಾ ಪಾರ್ಟಿ ಎಲ್ಲ ಮಾಡಿದ್ರೆ ಹೆಂಗಿರುತ್ತೆ ಆ ತರ. ಇಟ್ ವಾಸ್ ವೆರಿ ನೈಸ್, ತುಂಬಾ ಚೆನ್ನಾಗಿತ್ತು. ಅಂಡ್ ಅದು ಸನ್ಸೆಟ್ ಟೈಮ್ ಅಲ್ವಾ, ತುಂಬಾ ಮಜವಾಗಿತ್ತು. ಅಂಡ್ ದಟ್ ಇಸ್ ಫ್ರೀ ಆಫ್ ಕಾಸ್ಟ್. ರಾಕ್ ಕ್ಲೈಂಬಿಂಗ್ ಇತ್ತು, ಅದು ಅಷ್ಟೇ. ರಾಕ್ ಕ್ಲೈಂಬಿಂಗ್ ಯಾವಾಗಲೂ ನಿಮಗೆ ವೆದರ್ ಪರ್ಮಿಟಿಂಗ್ ಅಂತ ಹಾಕ್ತಾರೆ, ಬಿಕಾಸ್ ಅದು ಆಚೆ ಕಡೆ ಮಾಡೋದ್ರಿಂದ, ಒಳಗಡೆ ಅಲ್ಲ, ಇಂಡೋರ್ ಅಲ್ಲ. ಇಟ್ಸ್ ಅನ್ ಔಟ್ಡೋರ್ ಆಕ್ಟಿವಿಟಿ. ಸೊ ನಾವು ನಿನ್ನೆ ರಾಕ್ ಕ್ಲೈಂಬಿಂಗ್ ಮಾಡಲಿಲ್ಲ. ಇಟ್ಸ್ ಅ ಪೇಯ್ಡ್ ಆಕ್ಟಿವಿಟಿ. ರಾಕ್ ಕ್ಲೈಂಬಿಂಗ್ ಬಂದು ನಿಮಗೆ ಪರ್ ಪರ್ಸನ್ ಇಟ್ ಈಸ್ $2 ಪ್ಲಸ್ ಟ್ಯಾಕ್ಸ್. ಓಕೆ, ಸೊ ರಾಕ್ ಕ್ಲೈಂಬಿಂಗ್ ವಾಲ್ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಆದಂತಹ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ 7 o'clockಗೆ ಇಂಡಿಯನ್ ಸಿಮೀನ್ ಮ್ಯಾಜಿಕ್, ಅ ಡಾನ್ಸ್ ಶೋಕೇಸ್. ಇದು ನೀಟಾಗಿ ಹಾಕ್ಬಿಟ್ಟಿದ್ದಾರೆ. ಏನೋ ಓನ್ಲಿ ಫಾರ್ ಅವರ್ ಗೆಸ್ಟ್ ಫ್ರಮ್ ಮಹೀಂದ್ರ ಗ್ರೂಪ್ ಅಂಡ್ ಅವರ್ ಇಂಡಿಪೆಂಡೆಂಟ್ಲಿ ಸೈಲಿಂಗ್ ಗೆಸ್ಟ್ ಫ್ರಮ್ ಡೆಕ್ 3, 4, 8 and 9. ನಮ್ದು 8th ಡೆಕ್. ಸೊ ಹಾಗಾಗಿ ನಾವು ಹೋದ್ವಿ. ಇದು ಫ್ರೀ ಆಫ್ ಕಾಸ್ಟ್. 7 o'clockಗೆ ಇದ್ದಿದ್ದಂತ ಇದು ಥಿಯೇಟರ್ ನಲ್ಲಿ ಡೆಕ್ 5 ಅಲ್ಲಿ ಎಲ್ಲ ಒಂದು ಏನ್ ಹೇಳ್ತಾರೆ, ಮ್ಯಾಶಪ್ ಸಾಂಗ್ಸ್ಗೆ ಡಾನ್ಸ್ ಮಾಡಿದ್ರು. ಬಾಲಿವುಡ್ ಡಾನ್ಸ್, ಮೇನ್ಲಿ ಬಾಲಿವುಡ್ ಸಾಂಗ್ಸೇ ಇತ್ತು. ತಮಿಳ್ ಸಾಂಗ್ ಒಂದು ಬಂತು, ತೆಲುಗು ಸಾಂಗ್ ಒಂದು ಬಂತು, ಪಂಜಾಬಿ ಸಾಂಗ್ ಒಂದು ಬಂತು. ಕನ್ನಡ ಕಾದೆ, ಕನ್ನಡ ಬರಲಿಲ್ಲ. ಮೇ ಬಿ ನೆಕ್ಸ್ಟ್ ಕಮಿಂಗ್ ಫ್ಯೂಚರ್ ಅಲ್ಲಿ ಕನ್ನಡನೂ ಆ್ಯಡ್ ಮಾಡ್ತಾರೆ ಅನ್ಕೊಂಡಿದ್ದೀನಿ ನಾನಂತೂ ಕಾದೆ. ಬಟ್ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು ಡಾನ್ಸ್. ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ನೀವೇನಾದ್ರೂ ಇಲ್ಲಿ ಬಂತು ಅಂದ್ರೆ ಅದನ್ನ ಮಿಸ್ ಮಾಡದೆ ಅಟೆಂಡ್ ಮಾಡಿ, ಆಯ್ತಾ. ಇಟ್ ವಾಸ್ ರಿಯಲಿ ಫನ್. ಅಂಡ್ ಆಲ್ಸೋ ಸೇಲ್ ಅವೇ ಪಾರ್ಟಿ ಮೇಲ್ಗಡೆ ನಾವೇನು ಅಟೆಂಡ್ ಮಾಡಿದ್ವಲ್ಲ ಅದು ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಾವೇ ಡ್ಯಾನ್ಸ್ ಮಾಡಿದ್ವಿ, ಇಲ್ಲಿ ಕೂತ್ಕೊಂಡು ಡ್ಯಾನ್ಸ್ ನೋಡಿದ್ವಿ. ಬಟ್ ಥಿಯೇಟರ್ ಒಳಗೆ ಏನಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್. ನೀವು ಫಸ್ಟ್ ಒಳಗೆ ಬಂದು ಫಸ್ಟ್ ಸರ್ವ್ ಅನ್ನೋಕ್ಕಿಂತ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ತರ, ನೀವೆಲ್ಲ ಫಸ್ಟ್ ಸೀಟ್ ತರ ನಿಮಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಂಡು ನಾವು ಸೆಂಟರ್ ಅಲ್ಲಿ ನೀಟಾಗಿ ಕೂತ್ಕೊಂಡು ನೋಡಿದ್ವಿ. ಸೊ ವ್ಯೂ ಎಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ಬೋದು. ಸಾಕಷ್ಟು ಜಾಗ ಇದೆ, ಗ್ರೌಂಡು ಮತ್ತೆ ಮೇಲ್ಗಡೆನೂ ಇದೆ. ಫಸ್ಟ್ ಫ್ಲೋರ್ ಲೆವೆಲ್ ಅಲ್ಲಿ ನೋಡ್ಬೋದು. ಇದು ಬಂದು ಲೆವೆಲ್ ಡೆಕ್. ಥಿಯೇಟರ್ ಇರೋದು 5 or 6 ಅನ್ಸುತ್ತೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆಯ್ತಾ. ಮಧ್ಯದಲ್ಲಿ ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನಿನ್ನೆ ಏನು ಮಾಡಿದ್ವಿ ಮತ್ತೆ. ನೆಕ್ಸ್ಟ್ ಬಂದು 7 to 8 ಬೀಟ್ ದ ಡೆಕ್, ಪಾಪ್ಯುಲರ್ ಹಿಟ್ಸ್ ವಿತ್ ಯೋರ್ ಮ್ಯೂಸಿಷಿಯನ್ಸ್. ಇದು ನಾವು ಅಟೆಂಡ್ ಮಾಡಲಿಲ್ಲ. ಇದು ಬಂದು ಚೇರ್ಮನ್ಸ್ ಕ್ಲಬ್ ಡೆಕ್ 5. ಇದು ಫ್ರೀ ಆಫ್ ಕಾಸ್ಟ್. ನಿನ್ನೆ ನಾವು ಅಟೆಂಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾವು ಏನು ಮಾಡ್ತಿದ್ವಿ,
ಶೂಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ವಿ ಅನ್ಸುತ್ತೆ. ಟೂರ್ನ ನಾವು ರೂಮ್ ಟೂರ್ ಅಂತೆ ನೀನು ಇಡೀ ಕಾರ್ಡಿಲಿಯಾ ಕ್ರೂಸ್ ಟೂರ್ ಮಾಡ್ತಾ ಇದ್ವಿ. ಸೊ ಅದ್ರಲ್ಲಿ ಬ್ಯುಸಿ ಇದ್ವಿ ಅನ್ಸುತ್ತೆ. ನೆಕ್ಸ್ಟ್ ಗೇಮ್ ಆಫ್ ಇನ್ವಿಸಿಬಲ್ ಬಾಲ್ ವಿತ್ ಯುವರ್ ಕ್ರೂಸ್ ಸ್ಟಾಫ್. ಇದು 7 ಗಂಟೆಯಿಂದ 8 ಗಂಟೆಗೆ ನೋಡಿ. 7 ಗಂಟೆಯಿಂದ 8 ಗಂಟೆ. ಈಗ ಇಲ್ಲ, ನಾವು ಬಾಲಿವುಡ್ ಡ್ಯಾನ್ಸ್ ಶೋ ನೋಡ್ತಾ ಇದೀವಿ 7 ಗಂಟೆಗೆ. ಸೊ ನೀವು ಫಸ್ಟೇ ನೋಡ್ಕೊಳ್ಬೇಕು ಟೈಮಿಂಗ್ಸು. ನಿಮಗೆ ಯಾವುದು ನೋಡ್ಬೇಕು ಅಂತಿರುತ್ತೋ, ನೀವೇನು ಆಕ್ಟಿವಿಟಿ ಮಾಡಬೇಕು ಅಂತಿರುತ್ತೋ ಅದನ್ನ ಪ್ರಿಯಾರಿಟೈಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ 12ವರೆಗೆ ನಾನೆಲ್ಲೋ ಹೋಗ್ಬೇಕು ಅಂತ ಇದ್ದೀನಿ, ಆಲಾಪ್ ಇದ್ಕೊಂಡು ಟಿ ಟೂರ್ನಮೆಂಟ್ ಇದೆ, ನಾನು ಟಿ ಟೂರ್ನಮೆಂಟ್ ಆಡಬೇಕು ಅಂತ ಸೇಮ್ ಟೈಮಿಗೆ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಯಾವುದು ನಮಗೆ ಬೇಕೋ ಅದನ್ನ ಪ್ರಿಯಾರಿಟೈಸ್ ಮಾಡ್ಕೋಬೇಕು. ಬಿಕಾಸ್ ಇವ್ರು ತುಂಬಾ ಆಕ್ಟಿವಿಟೀಸ್ ಇಟ್ಟಿರ್ತಾರಲ್ವಾ. ಅದಕ್ಕೆ ನೋಡಿ 7 ಗಂಟೆಗೆ ನಾವು ಥಿಯೇಟ್ರಲ್ಲಿ ಇದ್ವಿ. ಬಟ್ ಅದೇ 7ರಿಂದ 8 3 ಆಕ್ಟಿವಿಟಿ ಆಗಿದೆ. ಏನಂದ್ರೆ ಬೀಟ್ ದ ಡೆಕ್ ಅಂತ ಒಂದು ಮ್ಯೂಸಿಷಿಯನ್ಸ್ ಹಾಡುಗಳು, ಪಾಪ್ಯುಲರ್ ಹಿಟ್ಸ್. ಇನ್ನೊಂದು ಗೇಮ್ ಆಫ್ ಇನ್ವಿಸಿಬಲ್ ಬಾಲ್ ವಿತ್ ಕ್ರೂಸ್ ಸ್ಟಾಫ್, ಅದು 7ರಿಂದ 8 ಆಗಿದೆ. ಆಕ್ಚುಲಿ ನಾವಲ್ಲಿ ಮುಗಿಸ್ಕೊಂಡು ಆಚೆ ಬಂದಾಗ ಇನ್ನೂ ಹಾಡು ನಡೀತಿತ್ತಲ್ವಾ. ಓಕೆ, ನೆಕ್ಸ್ಟ್ ಗ್ರೂಪ್ ಇಟ್ ಅಪ್ ಗೇಮ್ ವಿತ್ ಕ್ರೂಸ್ ಸ್ಟಾಫ್, ಅದು 8 ಗಂಟೆಯಿಂದ 9 ಗಂಟೆ ಆಯಿತು. ನಾವು ಅದನ್ನ ಅಟೆಂಡ್ ಮಾಡಲಿಲ್ಲ. ದಟ್ ಇಸ್ ಫ್ರೀ ಆಫ್ ಕಾಸ್ಟ್. ನೀವು ಮ್ಯೂಸಿಕ್ ಇಂಟ್ರೆಸ್ಟ್ ಇರೋರು ಮ್ಯೂಸಿಕ್ ನೋಡ್ಬೋದು, ಡಾನ್ಸ್ ಇಂಟ್ರೆಸ್ಟ್ ಇರೋರು ಡಾನ್ಸ್. ಬಟ್ ನಾನು somehow I would say don't miss Indian Cinemagic ಡಾನ್ಸ್ ಶೋ ಅಂತಾನೆ ಹೇಳ್ತೀನಿ ನಾನು. ಅಂಡ್ 8:30 to 9:30 ಇಕೋಸ್ ಆಫ್ ಲವ್ ರೊಮ್ಯಾಂಟಿಕ್ ಹಿಟ್ಸ್ ವಿತ್ ಯೋರ್ ಮ್ಯೂಸಿಷಿಯನ್ಸ್. ಇದು ಕೇಳಿಸ್ತಾ ಇತ್ತು ನಮಗೆ ಹಾಡು, ಒಳ್ಳೊಳ್ಳೆ ಹಾಡು ಹಾಡ್ತಾ ಇದ್ರು, ಸಖತ್ತಾಗಿತ್ತು. ಆಕ್ಚುಲಿ ಕೇಳಿಸ್ತಾ ಇತ್ತು ನಮಗೆ. ನಾವು ಅಲ್ಲೇ ಇರ್ಲಿಲ್ಲ, ಬೇರೆ ಕಡೆ ಇದ್ವಿ, ಬಟ್ ಕೇಳಿಸ್ತಾ ಇತ್ತು. ನಾನು ಪ್ರಶಾಂತ್ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ಅದನ್ನ ಕೇಳಿಸ್ಕೊಂಡು. ಸೊ ನೀವು ಅದನ್ನ ಅಟೆಂಡ್ ಮಾಡಿ. ಇಟ್ಸ್ ಫ್ರೀ ಆಫ್ ಕಾಸ್ಟ್, ಅದು ಫ್ರೀ ಆಕ್ಟಿವಿಟಿ. ಓಕೆ, ಕಸಿನೋ ಇದೆ. ಕಸಿನೋ 9 o'clock ಸ್ಟಾರ್ಟ್ ಆಗುತ್ತೆ ಅಂಡ್ ಇಟ್ಸ್ ನಾಟ್ ಫ್ರೀ. ಕಸಿನೋ ಫ್ರೀ ಇಲ್ಲ. 18 ವರ್ಷದ ಕೆಳಗಿನವರು ಅಲ್ಲಿ ಹೋಗೋಂಗೂ ಇಲ್ಲ, ಆಡೋಂಗೂ ಇಲ್ಲ. ಅಂಡ್ ಆಡೋಂಗಿಲ್ಲ ಅನ್ನೋದು ಕ್ವೈಟ್ ಆಬ್ವಿಯಸ್. ಬಟ್ ನೀವು ಆಡಬೇಕು ಅಂದರೆ 2,500 ಏನೋ ಫಸ್ಟ್ ಹಾಕಬೇಕು. ಅವರು ಫ್ರೀ ಕೂಪನ್ಸ್ ಒಂಚೂರು ಕೊಡ್ತಾರೆ, 500 rupees ಪರ್ ಪರ್ಸನ್ ಥರ. ಬಟ್ ಏನೇ ಆದ್ರೂ ನೀವು ದುಡ್ಡು ಹಾಕ್ಬೇಕಾಗತ್ತೆ, ನಿಮ್ಮ ಜೇಬಿಂದ ಹಾಕಿನೇ ಆಡಬೇಕು. ಓಕೆನಾ? ಸೊ ಅದು ಪೇಯ್ಡ್ ಆಕ್ಟಿವಿಟಿ. ಅಂಡ್ ದೆನ್ ನೆಕ್ಸ್ಟ್ ಇಸ್ ಸ್ಟಾರ್ ಗೇಜಿಂಗ್ ಎಕ್ಸ್ಪೀರಿಯನ್ಸು. ಸ್ಟಾರ್ ಗೇಜಿಂಗ್ ಎಕ್ಸ್ಪೀರಿಯನ್ಸ್ ವೆದರ್ ಪರ್ಮಿಟ್ ಆದ್ರೆ ಮಾಡ್ತಾರೆ. ಇದು 9 ಗಂಟೆಗೆ ಡೆಕ್ 11 ಅಲ್ಲಿ, ಬಿಕಾಸ್ ಟಾಪ್ ಮೋಸ್ಟ್ ಡೆಕ್ ಅಲ್ಲಿ. ಅಂಡ್ ಇದೂ ಪೇಯ್ಡ್ ಆಕ್ಟಿವಿಟಿ. 12 ಅನ್ಕೊಳ್ರಿ, 11 ಚಿಲ್ಡ್ರೆ ಅಂತ ಏನು ಹೇಳಿದ್ರು, 11:15 ಅಂತ ಹೇಳ್ದಂಗಿತ್ತು ನನಗೆ. $12 ಅಂತ ಅನ್ಕೊಳ್ಳೋಣ ಸ್ಟಾರ್ ಗೇಜಿಂಗ್ಗೆ. ಸೊ 11.5 ಏನೋ ಹೇಳಿದ್ರು ನನಗೆ. ಬಟ್ ನನ್ಗೇನಾದ್ರು ರೀಸೆಂಟ್ ಆಗಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸ್ಟಾರ್ ಗೇಜಿಂಗ್ ಇವೆಂಟ್ಗೆ ಆಲಾಪ್ ಅಟೆಂಡ್ ಮಾಡಿದ್ದ. ಸೊ ಅದಕ್ಕೋಸ್ಕರ ಮತ್ತೆ ನಾನು ಅಟೆಂಡ್ ಮಾಡೋದು ಬೇಡ ಅಂದೆ. ಬಟ್ ಸ್ಟಾರ್ ಗೇಜಿಂಗ್ ಆಕ್ಚುಲಿ ನನಗೆ ತುಂಬಾ ಇಷ್ಟವಾದಂತ ಒನ್ ಆಫ್ ದ ಆಕ್ಟಿವಿಟಿ ಅದು. ಅಂಡ್ ಅದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ, ಎಸ್ಪೆಷಲಿ ಮಕ್ಕಳಿಗೆ ಒಂಥರ ತುಂಬಾ ಕುತೂಹಲ ಇರುತ್ತಲ್ವಾ, ಇಂಟ್ರೆಸ್ಟ್ ಇತ್ತು ಅಂದ್ರೆ ಮಾಡಿಸಿ. ಬಟ್ ಬಡ್ಜೆಟ್ ನೀವೇ ಯೋಚನೆ ಮಾಡಬೇಕು. 11+ ಅಂದ್ರೆ $11 ಅಂತಾನೆ ಇಟ್ಕೊಂಡ್ರು ಮಿನಿಮಮ್. ಅಷ್ಟು ಖರ್ಚು ಮಾಡಕ್ ರೆಡಿ ಇದೀನ ಅಂತ. ಬಿಕಾಸ್ $1 ನಾವು ನಿನ್ನೆ ಕಾರ್ಡ್ ಟಾಪ್ ಅಪ್ ಮಾಡಿದಾಗ $1 ಬಂದು 87 rupees ಕನ್ವರ್ಟ್ ಆಯ್ತಲ್ವಾ. 87 ರೂಪಾಯಿಗೆ $1 ಕನ್ವರ್ಟ್ ಆಗಿದ್ದು. ಓಕೆನಾ? ಯಾಕಂದ್ರೆ ನಾವು ರಾಯಲ್ ಶಾಪ್ ಅಂತ ಏನಿದೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅದನ್ನು ಕೂಡ ವಿಡಿಯೋ ಕವರ್ ಮಾಡಿದ್ದೀನಿ ನಾನು, ಏನೇನು ಶಾಪ್ ಮಾಡಿದೆ ಏನು ಅಂತ. ಸೊ ಅದಕ್ಕೆ ನಾವು ಟಾಪ್ ಅಪ್ ಮಾಡಲೇಬೇಕಾಗಿ ಬಂತು. ನಾವು ಬರೀ 1000 rupees ಟಾಪ್ ಅಪ್ ಮಾಡಿದೀವಿ ಈಗ ಅಲ್ವಾ. ಅದ್ರಲ್ಲಿ ಆಲ್ಮೋಸ್ಟ್ ಮುಗಿದು ಹೋಯ್ತು ಅನ್ಸುತ್ತೆ, ಗೊತ್ತಿಲ್ಲ. ಮುಗೀತಾ? ಇಲ್ಲ, ಇನ್ನೂ ಇದೆ. ಓಕೆ, ಗುಡ್. ಓಕೆ, ನೆಕ್ಸ್ಟ್ ಫನ್ ಫ್ಯಾಮಿಲಿ ಗೇಮ್ಸ್ ವಿತ್ ಯುವರ್ ಕ್ರೂಸ್ ಸ್ಟಾಫ್. ಅದು 9 ಗಂಟೆಯಿಂದ 10 ಗಂಟೆ. ಓಕೆ, ಈ ಟೈಮಲ್ಲಿ ನಾವು ಆಕ್ಚುಲಿ ಡಿನ್ನರ್ ಮಾಡ್ತಾ ಇದ್ವಿ. 9 ಗಂಟೆಯಿಂದ 10 ಗಂಟೆ ಫನ್ ಫ್ಯಾಮಿಲಿ ಗೇಮ್ಸ್ ವಿತ್ ಯುವರ್ ಕ್ರೂಸ್ ಸ್ಟಾಫ್. ನೀವು 9ರಿಂದ 10 ಇಂಟ್ರೆಸ್ಟೆಡ್ ಇತ್ತು ಅಂತ ಹೇಳಿದ್ರೆ ಇದನ್ನ ಅಟೆಂಡ್ ಮಾಡ್ಬೋದು. ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್. ಆರ್ಟ್ ಸ್ಪ್ಲಾಶ್ ಫಾರ್ ಗೆಸ್ಟ್ ಬಿಟ್ವೀನ್ 4 to 15 years of age ಓನ್ಲಿ. 9 to 10:30. ಆಕ್ಚುಲಿ ಮಕ್ಕಳಿಗೆ ಅಂದ್ರೆ ಸ್ವಲ್ಪ ಲೇಟ್ ಆಯ್ತು. 9 to 10:30, 4 to 15 years ಕಿಡ್ಸ್ ಅಕಾಡೆಮಿಲಿ ಆಗುತ್ತೆ ಇದು. ಬಟ್ ಇದು ಪೇಯ್ಡ್ ಆಕ್ಟಿವಿಟಿ. ದಿಸ್ ಇಸ್ ಪೇಯ್ಡ್ ಆಕ್ಟಿವಿಟಿ. ಅಂಡ್ ಬಾಲಿವುಡ್ ಆಮೇಲೆ 9:30 ಇಂದ ಬಾಲಿವುಡ್ ಬೀಟ್ಸ್ DJ ಪಾರ್ಟಿ ಅಂಡರ್ ದ ಸ್ಟಾರ್ಸ್ ಮೇಲ್ಗಡೆ ಓಪನ್ ಡೆಕ್ ಅಲ್ಲಿ ಇದು ನಡೀತಿತ್ತು. ಇದು ಸೂಪರ್. ಇದು ಡಾನ್ಸು, ಹಾಡು ಎಂಜಾಯ್ ಮಾಡೋರು ಫುಲ್ ಎಂಜಾಯ್ ಮಾಡ್ತೀರಾ. ಅಂಡ್ ಇಟ್ಸ್ ಅನ್ ಔಟ್ಡೋರ್ ಆಕ್ಟಿವಿಟಿ. ಓಕೆನಾ? ಔಟ್ಡೋರ್ ಆಕ್ಟಿವಿಟಿ ಆಗಿರೋದ್ರಿಂದ ಫುಲ್ ಎಂಜಾಯ್ ಮಾಡ್ತೀರಾ ನೀವು. 9 to 10:30 ಆರಾಮಾಗಿ ಪಾರ್ಟಿ ಮಾಡೋ ಮಾಡಲ್ ಇತ್ತು ಅಂದ್ರೆ ಯು ಕ್ಯಾನ್ ಗೋ. ಅಂಡ್ ಬ್ಯಾಟಲ್ ಆಫ್ ಪೇರ್ಸ್ ಕಪಲ್ ಗೇಮ್ಸ್ ವಿತ್ ಯೋರ್ ಕ್ರೂಸ್ ಸ್ಟಾಫ್ 9:30 to 10:30 ಹೆಚ್ಚು ಕಡಿಮೆ ಅದೇ ಟೈಮಲ್ಲೇ ನಡೆಯುತ್ತೆ. ಇದಿಷ್ಟು ನಿನ್ನೆದು ಆಯ್ತಾ. ನಿನ್ನೆ ರಾತ್ರಿ 10 ಗಂಟೆಗೆ ನಾವು ಬಲ್ಲೆ ಅಂತ ಒಂದು ಶೋಗೆ ಹೋಗಿದ್ವಿ ಆಯ್ತಾ. ಅದು ಥಿಯೇಟ್ರಿಕಲ್ ಶೋ ಕೇಸ್. ಅದು ಬಂದು ಒಂದು ಪಂಜಾಬಿ ಮದುವೆ ಏನಿದೆ, ಪಂಜಾಬಿ ವೆಡ್ಡಿಂಗ್, ಅದನ್ನ ಒಂದು ಡ್ರಾಮಾ ತರ ಮಾಡಿದ್ದಾರೆ. ಡಾನ್ಸ್ ಡ್ರಾಮಾ ಅಂತ ಕರಿತೀನಿ ನಾನು. ಬಿಕಾಸ್ ಎಷ್ಟು ಬಾಲಿವುಡ್ ಸಾಂಗ್ಸ್ ಮಿಕ್ಸ್ ಮಾಡಿದ್ದಾರೆ ಗೊತ್ತಾ ಅಲ್ಲಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು.
ಮಿಸ್ಸೇ ಮಾಡಬೇಡಿ. ನೀವು ಬಂದ ತಕ್ಷಣ ಅದನ್ನು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಆಕ್ಟಿವಿಟಿನಲ್ಲಿ ಎಷ್ಟೊತ್ತಿಗಿದೆ ಶೋ ಅಂತ. ಪ್ಲೀಸ್ ಅದ್ರ ಪ್ರಕಾರ ಟೈಮ್ ಪ್ಲಾನ್ ಮಾಡ್ಕೊಳ್ಳಿ ಅಂಡ್ ಫಸ್ಟೇ ಹೋಗಿ ಕೂತ್ಕೊಳ್ಳಿ. ಒಳ್ಳೆ ಜಾಗದಲ್ಲಿ ನೋಡ್ಕೊಂಡು ಕೂತ್ಕೊಂಡ್ಬಿಡಿ. ಸಕ್ಕದಾಗಿತ್ತು. 2 hours ಅದು ಒಂಥರ ಸಿನಿಮಾ ನೋಡ್ದಂಗೆ. ನಮಗೆ ಇಲ್ಲಿ ಕೂತ್ಕೊಂಡು ಥಿಯೇಟರ್ ಕೂತ್ಕೊಂಡು ಲೈವ್ ಸಿನಿಮಾ ನೋಡ್ತಿದ್ದ ಫೀಲಿಂಗ್ ಇತ್ತದು. ಅದೇ ತರ ಮಾಡಿದ್ದಾರೆ. ಬ್ಯಾಕ್ ಡ್ರಾಪ್ಸು, ಕಾಸ್ಟ್ಯೂಮು, ಮತ್ತೆ ಒಂದು ಏನು ಮ್ಯೂಸಿಕ್, ಪರ್ಫಾರ್ಮೆನ್ಸಸ್ಸು ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನಾನು ಪ್ರಶಾಂತ್ ಆಲಾಪ್ ಅಂತೂ ಎಂಜಾಯ್ ಮಾಡಿದ್ವಿ. ಅಂಡ್ ಸಿನಿಮಾ ಫೀಲ್ ಕೊಡೋದಕ್ಕೆ 1 hour ಅಂದಮೇಲೆ 10 ನಿಮಿಷ ಇಂಟರ್ವೆಲ್ ಬೇರೆ ಇದೆ. ಇಂಟರ್ವೆಲ್ ಅಲ್ಲಿ ಅವ್ರೇನು ಕೊಡಲ್ಲ, ನೀವು ಬೇಕಾದ್ರೆ ಇಲ್ಲಿ ಬಂದದೆ ಈ ತರ ಸ್ಪ್ರೈಟು, ಕೋಕೋ ಅಥವಾ ಡ್ರಿಂಕ್ ಬೇಕು ಅನ್ನೋರು ಬೇರೆ ತರ ಕಾಕ್ಟೈಲು ಮಾಕ್ಟೈಲು ತಗೋಬಹುದು. ಬಟ್ 10 ನಿಮಿಷ ಬ್ರೇಕ್ ಇರುತ್ತೆ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಸೊ ಬಲ್ಲೆನ ಮಿಸ್ ಮಾಡಿದೆ ನೋಡಿ. ಇಟ್ಸ್ ಅ ಫ್ರೀ ಆಕ್ಟಿವಿಟಿ. ಓಕೆನಾ, ಫ್ರೀ ನಾಟಕ ಅಂತ ಹೇಳ್ಬೋದು ಆಕ್ಚುಲಿ. ಅಂಡ್ ಟೆಕ್ಸ್ಟ್ ಬಂದು 11:30 ಇಂದ 12:00 ರಾಕ್ ದ ಡೆಕ್, ಇಂಡಿ ರಾಕ್ ಹಿಟ್ಸ್ ವಿತ್ ಯೋರ್ ಮ್ಯೂಸಿಷಿಯನ್ ಅಂತ ಹಾಡುಗಳಿದು. ಅಷ್ಟೊತ್ತಿಗೆ ನಾವು ಇಲ್ಲ, ಯಾಕಂದ್ರೆ ಬಲ್ಲೆನೇ ನೋಡ್ತಾ ಇದ್ವಿ ನಾವು. ಬಲ್ಲೆ ಮುಗಿದಿದ್ದೆ 12 ಗಂಟೆ ದಾಟ್ಬಿಟ್ಟಿತ್ತು. ಸೊ ಅಷ್ಟೊತ್ತಿಗೆ ಫುಲ್ ನಿದ್ದೆನೂ ಬಂದ್ಬಿಟ್ಟಿತ್ತು. ಹಿಂಗೆ ಕಣ್ಣು ಹಿಂಗೆ ಆಗ್ತಾ ಇತ್ತು. ಯಾಕಂದ್ರೆ ಹಿಂದಿನ ದಿನ ರಾತ್ರಿ ಆಲ್ಮೋಸ್ಟ್ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ನಾವು. ಸೊ ನಿದ್ದೆ ಬಂದ್ಬಿಟ್ಟಿತ್ತು, ಹೋಗಿ ಮಲ್ಕೊಂಡ್ವಿ. ಮಿಡ್ ನೈಟ್ ಫೀವರ್, ಗೋ ಕ್ಲಬ್ಬಿಂಗ್ ವಿತ್ ಯೋರ್ DJ. ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ಮಧ್ಯರಾತ್ರಿ ಕೂಡ ಲೇಟ್ ನೈಟ್ ಸ್ಯಾಂಡ್ವಿಚಸ್ ಇತ್ತು. ಫಸ್ಟ್ ಡೇ ಅಂತ ಎಲ್ಲರೂ ಜೋಶಲ್ಲಿ ಇರ್ತಾರೆ ಅಂತ ಲೇಟ್ ನೈಟ್ ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ. ನಾವು ಬಂದಾಗ ಅನ್ಕೊಂಡ್ವಿ ಲೇಟ್ ನೈಟ್ ನೋಡೇ ಬಿಡೋಣ, ಇವತ್ತು ಎದ್ದು ಸ್ಯಾಂಡ್ವಿಚ್ ತಿನ್ನೋಣ ಅಂತ. ಬಟ್ ರಾತ್ರಿ ಊಟನೇ ಆಗಿರ್ಲಿಲ್ಲ. ಸೊ ಸ್ಯಾಂಡ್ವಿಚ್ ಬಗ್ಗೆ ಯೋಚನೆನೂ ಮಾಡಲಿಲ್ಲ. ಅಂಡ್ ನಿದ್ರಾ ದೇವಿ ಹೆಂಗೆ ಕಣ್ ಸೆಳಿತಿದ್ಲು ಅಂದ್ರೆ ಡೈರೆಕ್ಟಾಗಿ ಹೋಗಿ ಮಲ್ಕೊಂಬಿಟ್ವಿ ಅಷ್ಟೇ. ಸೊ ಇದು ಲೇಟ್ ನೈಟು. ಡಿ ಜೆ ಚೆನ್ನಾಗೇ ಇರುತ್ತೆ. ಇಲ್ಲಿ DJ ನೋಡಿದ್ದಲ್ಲ ನಾನು. ಸೊ ಯು ಕ್ಯಾನ್ ಎಂಜಾಯ್. ಅಂಡ್ 12:30 to 1:30 ಅಗೇನ್ ಆಫ್ಟರ್ ಅವರ್ಸ್ ಲೇಟ್ ನೈಟ್ ಇನ್ಸ್ಟ್ರೂಮೆಂಟಲ್ ಹಿಟ್ಸ್ ವಿತ್ ಯೋರ್ ಮ್ಯೂಸಿಷಿಯನ್. ಇಷ್ಟು ನಿನ್ನೆ ಇದ್ದಿದ್ದಂಥ ಆಕ್ಟಿವಿಟಿಗಳು. ನಾವು ಏನೇನು ಮಾಡಿದ್ವಿ, ಯಾವುದು ಫ್ರೀ ಯಾವುದು ಪೇಯ್ಡು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಡೇ 1 ನಲ್ಲಿ ನಾವು ಏನೇನು ಆಕ್ಟಿವಿಟಿ ಮಾಡಿದ್ವಿ, ಏನೇನಿತ್ತು ಎಲ್ಲ ಹೇಳಿದೆ ಅಲ್ವಾ. ಈಗ ಡೇ 2 ಅಂದರೆ 11ನೇ ತಾರೀಕು ಏನೇನು ಆಕ್ಟಿವಿಟಿ ಅಂತ ಒಂದು ಸಿಂಪಲ್ ಆಗಿ ಲಿಸ್ಟ್ ಹೇಳ್ತಾ ಹೋಗ್ತೀನಿ. ಈಗ ಟೈಮಿಂಗ್ಸ್ ಬಗ್ಗೆ ಹೇಳೋದಿಲ್ಲ ಆಯ್ತಾ, ಬಿಕಾಸ್ ಟೈಮಿಂಗ್ಸು ಎನಿವೆ ನಿಮಗೆ ಯಾವ ಆಕ್ಟಿವಿಟಿ ಬೇಕು ಬೇಡ ಅದು ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ರಫ್ ಆಗಿ ನಿಮಗೆ ಟೈಮಿಂಗ್ಸ್ ಜೊತೆನಲ್ಲಿ ಇಂಪಾರ್ಟೆಂಟ್ ಆಗಿ ಆಕ್ಟಿವಿಟೀಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆನಾ. ಸೊ ಇಲ್ಲಿ ನಿಮಗೆ ಹೊಸದಾಗಿ ಇದ್ದಿದ್ದಂಥ ಆಕ್ಟಿವಿಟಿ ನಮಗೆ ಆರಿಗ್ಯಾಮಿ ವಿತ್ ಕ್ರೂ ಸ್ಟಾಫ್. ಆರಿಗ್ಯಾಮಿ ವಿತ್ ಕ್ರೂ ಸ್ಟಾಫ್ ಬಂದು ನಮಗೆ ಫ್ರೀ ಆಫ್ ಆಕ್ಟಿವಿಟಿ. ಫ್ರೀ ಆದರೆ ಫ್ರೀ, ದುಡ್ಡು ಕೊಡೋ ಅಷ್ಟಿಲ್ಲ. ಆರಿಗ್ಯಾಮಿ ಇಂಟ್ರೆಸ್ಟ್ ಇರೋರಿಗೆ ಒಂಥರ ಇಟ್ ವಾಸ್ ಫನ್ ಆಯ್ತಾ, ಚೆನ್ನಾಗಿತ್ತು. ಎಲ್ಲರೂ ಕೂತ್ಬಿಟ್ಟು ಒಂದು ಕಡೆ ಡಿಫ್ರೆಂಟ್ ಒಂದು 5-6 ಆರಿಗ್ಯಾಮಿ ಮಾಡಿಸಿದ್ರು, ವಿಚ್ ವಾಸ್ ಗುಡ್. ಸೊ ನಿಮಗೆ ಅದು ಹೆಚ್ಚು ಕಡಿಮೆ 1 hour ಆಕ್ಟಿವಿಟಿ. ಅದು 11ರಿಂದ 12 ಇತ್ತು. ಸೊ ಇಟ್ ವಾಸ್ ನೈಸ್, ಫ್ರೀ ಆಫ್ ಕಾಸ್ಟು. ಆರಿಗ್ಯಾಮಿ ಇಂಟ್ರೆಸ್ಟ್ ಇದ್ರೆ ಇಫ್ ಯು ಆರ್ ಇನ್ ಟು ಆರ್ಟ್ ಅದನ್ನು ಮಾಡಿ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಮಕ್ಕಳ ಜೊತೆ ಬಂದಿದ್ರೆ ಅಂತೂ 100% ಮಾಡಿ. ಓಕೆನಾ. ಆ್ಯಂಡ್ ದೆನ್ ಗ್ರೂವಿ ಮಾರ್ನಿಂಗ್ ವಿತ್ ಯೋರ್ DJ ಇತ್ತು. ದಟ್ ಈಸ್ ಫ್ರೀ ಆಫ್ ಕಾಸ್ಟ್ ಅಗೇನ್. ಆ್ಯಂಡ್ ಆರ್ಟ್ ಸ್ಪ್ಲಾಶ್ ಅಂತ ಮಕ್ಕಳಿಗೆ 4ರಿಂದ 15 ವರ್ಷದ ಒಳಗಿರೋರಿಗೆ ಆರ್ಟ್ ಸ್ಪ್ಲಾಶ್ ಅಂತ ಇದೆ. ಅದು ಕಿಡ್ಸ್ ಅಕಾಡೆಮಿನಲ್ಲಿ ನಡೆಯುತ್ತೆ, ಗಾಡಿಲಿ ಅಕಾಡೆಮಿನಲ್ಲಿ ಆಯಿತಾ. ಅದಕ್ಕೆ ಬಂದು ಒಬ್ಬೊಬ್ಬರಿಗೆ ಒಂದು ಮಗುಗೆ 11.80 ಇದೊಂಥರ 11 USD ಪ್ಲಸ್ GST ಅನ್ನೋ ಹಾಗೆ. ಸೊ 1027 ಬರುತ್ತೆ ಅಪ್ರಾಕ್ಸಿಮೇಟ್ಲಿ, 1027 ರೂಪಾಯಿ ಇಂಡಿಯನ್ ಕರೆನ್ಸಿನಲ್ಲಿ ಬರುತ್ತೆ, ಅಷ್ಟಾಗತ್ತೆ. ದಟ್ಸ್ ಅ ಪೇಡ್ ಆಕ್ಟಿವಿಟಿ. ಓಕೆ. ಆಮೇಲೆ ಮಾಫಿಯಾ ಗೇಮ್ ಅಂತ ಆಡಿಸ್ತಾರೆ ಇಲ್ಲಿ ಕ್ರೂಸ್ ಸ್ಟಾಫ್ ಜೊತೆ. ಮಾಫಿಯಾ ಗೇಮ್ ಇಸ್ ರಿಯಲಿ ಫನ್. ಫ್ರೀ, ಅದು ಫ್ರೀ ಆಫ್ ಕಾಸ್ಟು. ಸೊ ನೀವೇನಾದರೂ ಗ್ರೂಪಲ್ಲಿ ಬಂದಿದ್ರೆ ಅಂತೂ ಇನ್ನೂ ಮಜಾ ಇರುತ್ತೆ. ಸೊ ಪ್ಲೀಸ್ ಡೋಂಟ್ ಮಿಸ್ ದಟ್. ನೀವೇನಾದರೂ ಆ ಟೈಮ್ಗೆ ಇತ್ತು ಅಂತ ಹೇಳಿದ್ರೆ ಟೈಮ್ ನೋಡ್ಕೊಂಡು ನಿಮ್ಮ ಆಕ್ಟಿವಿಟಿನಲ್ಲಿ ಜಸ್ಟ್ ಪಾರ್ಟಿಸಿಪೇಟ್, ಕೂತಾಡುವಂಥ ಗೇಮ್ ಅಷ್ಟೇ ಅದು, ಬಟ್ ಮಜಾ ಇರುತ್ತೆ ಮಾಫಿಯಾ. ಓಕೆ. ಆಮೇಲೆ ಆ್ಯಕ್ಚುಲಿ ಇಲ್ಲಿ ಬ್ರಿಡ್ಜ್ ಟೂರ್ ಅಂತ ಮಾಡ್ತಾರೆ. ಕಾರ್ಡಿಲಿಯಾ ಕ್ರೂಸ್ ಅವ್ರದ್ದು ಬ್ರಿಡ್ಜ್ ಟೂರ್ ಅಂದರೆ ನಿಮಗೆ ಟೋಟಲ್ ಆಗಿ ಕ್ರೂಸ್ ಸೇಲ್ ಆಗೋದ್ರ ಬಗ್ಗೆ ಮತ್ತು ನೀವು ನ್ಯಾವಿಗೇಷನ್ ಇದು ಅದನ್ನೆಲ್ಲ ನೋಡಬಹುದು. ಬಟ್ ಬ್ರಿಡ್ಜ್ ಟೂರ್ಗೂ ಒಂದು ಕಾಸ್ಟ್ ಅಂತ ಇದೆ. ಅದು ಇಟ್ ಇಸ್ ನಾಟ್ ಫ್ರೀ ಆಫ್ ಕಾಸ್ಟ್, ಅದು ಪೇಡ್ ಆಕ್ಟಿವಿಟಿ. ಬಟ್ ಇಟ್ ಇಸ್ ವೆರಿ ನೈಸ್. ಪೇಡ್ ಆಕ್ಟಿವಿಟಿ ಆದ್ರೂ ತುಂಬ ಚೆನ್ನಾಗಿದೆ ಅದು. ಅಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೌಡ್ ಇಲ್ಲ. ಓಕೆನಾ. ಆ್ಯಂಡ್ ಶೆಲ್ ಪೇಂಟಿಂಗ್ ಇತ್ತು. ಕರೆಕ್ಟ್, ಕ್ರೂಸ್ ಆ್ಯಂಡ್ ಕ್ರಿಯೇಟ್ ಶೆಲ್ ಪೇಂಟಿಂಗ್. ಇದು ಕ್ರೂಸ್ ಆ್ಯಂಡ್ ಕ್ರಿಯೇಟ್ ಶೆಲ್ ಪೇಂಟಿಂಗೂ ಪೇಯ್ಡ್ ಆಕ್ಟಿವಿಟಿ. ಸೊ ಇದು ಅಗೇನ್ ಇಫ್ ಯು ಆರ್ ಅನ್ ಆರ್ಟ್ ಪರ್ಸನ್, ನಿಮಗೆ ಆರ್ಟಲ್ಲಿ ಇಂಟ್ರೆಸ್ಟ್ ಇತ್ತು, ತಾಳ್ಮೆ ಇತ್ತು ಅಂದರೆ, ಆ್ಯಂಡ್ ಎಕ್ಸ್ಟ್ರಾ ಒಂಚೂರು ಅಮೌಂಟ್ ಕೊಟ್ಟು ಮಾಡ್ತೀನಿ ಅಂತ ಹೇಳಿದ್ರೆ, ಅಮೌಂಟ್ ಕೊಟ್ಟು ಮಾಡಬೇಕು ಅಂದರೆ ಡೆಫಿನೆಟ್ಲಿ ವಿಲ್ ಹ್ಯಾವ್ ಟು ಬಿ ಇನ್ ಟು ಇಟ್ ಅನ್ನೋ ಥರ. ಸೊ ಇಫ್ ಇಟ್ಸ್ ಅ ಪೇಯ್ಡ್ ಆಕ್ಟಿವಿಟಿ. ಓಕೆ.
ಆ್ಯಂಡ್ ಇನ್ನೇನಿದೆ, ಹಾಂ, ಅ ಗೇಮ್ ಆಫ್ ಆಲ್ಫಾಬೆಟ್ ಜಂಬಲ್ ವಿತ್ ಯೋರ್ ಕ್ರೂ ಸ್ಟಾಫ್. ನಾವು ಇದನ್ನು ಮಾಡಲಿಲ್ಲ, ಬಟ್ ದಿಸ್ ಇಸ್ ಅ ಫ್ರೀ ಆಕ್ಟಿವಿಟಿ. ಓಕೆ, ಗೇಮ್ ಆಫ್ ಆಲ್ಫಾಬೆಟ್ ಜಂಬಲ್ ವಿತ್ ಯೋರ್ ಕ್ರೂ ಸ್ಟಾಫ್. ಇದು 1:30 ಇಂದ 2:30 ಇತ್ತು. ನಾವು ಆ ಟೈಮ್ ಊಟ ಮಾಡ್ತಾ ಇದ್ವಿ, ಸೊ ನಾವು ಅದನ್ನು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಬಟ್ ಮಾರ್ಟಿನಿ ಟಾಕ್ ಆ್ಯಂಡ್ ಟೇಸ್ಟಿಂಗ್ ವಿತ್ ಯೋರ್ ಹೆಡ್ ಬಾರ್ಟೆಂಡರ್, ಇದು ಇಫ್ ಯು ಆರ್ ಇನ್ ಟು ಹಾಟ್ ಡ್ರಿಂಕ್ಸ್, ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಮಾರ್ಟಿನಿ ಟಾಕ್ ಆ್ಯಂಡ್ ಟೇಸ್ಟಿಂಗ್ ವಿತ್ ಯೋರ್ ಹೆಡ್ ಬಾರ್ಟೆಂಡರ್ ಅಂತಿದೆ. ಇದರಲ್ಲಿ ಬಾರ್ಟೆಂಡರ್ನೇ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು, ಪೇಮೆಂಟ್ ಎಷ್ಟು ಅಂತ ಕೇಳೋಕ್ಕೆ. ಇಟ್ಸ್ ಅ ಪೇಯ್ಡ್ ಆಕ್ಟಿವಿಟಿ. ಅಫ್ಕೋರ್ಸ್ ನಾವು ಹೋಗಲಿಲ್ಲ, ಅದು ಮಾಡಲಿಲ್ಲ ಆಕ್ಟಿವಿಟಿ. ಮಕ್ಕಳಿತ್ತು ಅಂದರೆ ಮತ್ತೆ ಇನ್ನೊಂದು ಆಕ್ಟಿವಿಟಿ ಇದೆ, ವಿಚ್ ಇಸ್ ಬಲೂನ್ ಸ್ಕಲ್ಪ್ಚರ್ಸ್ ವಿತ್ ಆರ್ ವಂಡರ್ಲ್ಯಾಂಡ್ ಆರ್ಟಿಸ್ಟ್, ಓನ್ಲಿ ಫಾರ್ ಕಿಡ್ಸ್. ಇದು ಪ್ಯೂರ್ಲಿ ಫಾರ್ ಕಿಡ್ಸ್. ಇಟ್ಸ್ ಅ ಫ್ರೀ ಆಕ್ಟಿವಿಟಿ. ಮಕ್ಕಳು ಎಂಜಾಯ್ ಮಾಡ್ತಾರೆ. ಬಲೂನಲ್ಲಿ ಡಿಫ್ರೆಂಟ್ ಇದು ಮಾಡೋದು, ಗನ್ನು ಮತ್ತು ಏನು ಕ್ರಿಕೆಟ್ ಬ್ಯಾಟು ಸಮಥಿಂಗ್ ಈ ಥರ ಏನೋ ಒಂದು ಆರ್ಟಿಸ್ಟಿಕ್ ಆಗಿ ಬಲೂನಲ್ಲಿ ಮಾಡೋದು. ಓಕೆ, ಈಗೆಲ್ಲ ಆ್ಯಕ್ಚುಲಿ ಬರ್ಡೇಲೆಲ್ಲ ಟ್ರೆಂಡ್ ಇದೆ ಗೊತ್ತಾ, ಅವ್ರನ್ನ ಕರೆಸ್ಬಿಟ್ಟು ಅದನ್ನು ರಿಟರ್ನ್ ಗಿಫ್ಟ್ ಥರ, ಅಂದರೆ ಆನ್ ದ ಸ್ಪಾಟ್ ಇವಾಗ ನಾವು ಹೇಗೆ ಟ್ಯಾಟೂ ಹಾಕಿಸ್ತೀವಿ, ಮೆಹಂದಿ ಹಾಕಿಸ್ತೀವಿ, ಆ ಥರ ಬಲೂನ್ ಆರ್ಟ್ ಮಾಡೋದನ್ನು ಒಂದು ಸ್ಟಾಲ್ ಥರ ಇಟ್ಟಿರ್ತಾರೆ. ಸೊ ದಿಸ್ ಇಸ್ ಒನ್ ಆಕ್ಟಿವಿಟಿ. ಇಟ್ಸ್ ಅ ಫ್ರೀ ಆಕ್ಟಿವಿಟಿ. ಓಕೆನಾ. ಆ್ಯಂಡ್ ಮ್ಯಾಜಿಕ್ ಶೋ ಇದೆ. ಮ್ಯಾಜಿಕ್ ಶೋ ಬಂದು ತೇಜಸ್ ಅನ್ನೋರು ಮ್ಯಾಜಿಕ್ ಶೋ ಮಾಡ್ತಾರೆ. ಬಟ್ ಮ್ಯಾಜಿಕ್ ಶೋ ಇಸ್ ನಾಟ್ ಫ್ರೀ, ಅದು ಪೇಯ್ಡ್ ಆಕ್ಟಿವಿಟಿ. ಬಟ್ ತುಂಬ ಚೆನ್ನಾಗಿದೆ ಮ್ಯಾಜಿಕ್ ಶೋ ಅಂತ ಕೇಳಿದ್ದೀನಿ ನಾನು. ಸೊ ಮ್ಯಾಜಿಕ್ ಶೋ ಅಟೆಂಡ್ ಮಾಡೋದಿತ್ತು ಅಂದರೆ ಅಗೇನ್ ಸ್ಟ್ಯಾಂಡರ್ಡ್ $11 ಪ್ಲಸ್ GST, ವಿಚ್ ಇಸ್ $11.8 ಅಂದರೆ ಹತ್ತತ್ರ ಇಂಡಿಯನ್ ಕರೆನ್ಸಿನಲ್ಲಿ $1027 ಬರುತ್ತೆ. ಮ್ಯಾಜಿಕಲ್ ಇಂಟ್ರೆಸ್ಟ್ ಇತ್ತು ಅಂದರೆ ದುಡ್ಡು ಕೊಟ್ಬಿಟ್ಟು ಈ ಆ್ಯಕ್ಟಿವಿಟಿನ ಮಾಡಬಹುದು. ಆ್ಯಂಡ್ ನೆಕ್ಸ್ಟು ಸೆಲ್ಫಿ ಸ್ಕ್ಯಾವೆಂಜರ್ ಹಂಟ್ ವಿತ್ ಯೋರ್ ಕ್ರೂ ಸ್ಟಾಫ್ ಇದೆ 4 ಗಂಟೆಯಿಂದ 5 ಗಂಟೆ. ಬಟ್ ನಾನು ಪ್ಲ್ಯಾನ್ ಮಾಡಿರೋದು ಡಾನ್ಸ್ ವರ್ಕ್ಶಾಪ್ ವಿತ್ ಯೋರ್ ಕ್ರೂ ಸ್ಟಾಫ್. ಸೊ ಅದು ಬಂದು 5 ಗಂಟೆಯಿಂದ 6 ಗಂಟೆ. ಓಕೆ, ಬಾಲಿ ಗ್ರೂವ್ ಅಂತ ಡ್ಯಾನ್ಸ್ ವರ್ಕ್ಶಾಪ್. ಅಫ್ಕೋರ್ಸ್ ಡ್ಯಾನ್ಸ್ ವರ್ಕ್ಶಾಪ್ ಹೇಗಾಯಿತು ಅಂತ ನೀವು ನೋಡ್ಬೋದು ಒಂದಷ್ಟು ಶಾರ್ಟ್ಸು. ಆ್ಯಂಡ್ ಇದು ಕೂಡ ಫ್ರೀ ಆಫ್ ಕಾಸ್ಟ್, ಏನು ದುಡ್ಡು ಕೊಡೋ ಅಷ್ಟಿಲ್ಲ. ಆ್ಯಂಡ್ ಕೆಲವೊಂದೆಲ್ಲ ನಾನೇನು ಗೊತ್ತಾ, ಫ್ರೀ ಆಗಿರೋದನ್ನೆಲ್ಲ ಏನೇನಿದೆಯೋ ಅದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಂದಷ್ಟು ಔಟ್ ಆಫ್ ಇಂಟ್ರೆಸ್ಟ್ ಹೋಗಿದ್ದೀನಿ, ಒಂದಷ್ಟು ಮ್ಯಾಂಡೇಟ್ರಿ ಆಗಿದೆ. ಓಕೆ, ಆ್ಯಂಡ್ ಅಂತ್ಯಾಕ್ಷರಿ ಇದೆ ಕ್ರೂ ಸ್ಟಾಫ್ ಜೊತೆ, ವಿಚ್ ಇಸ್ ತುಂಬ ಹಳೆಯ ಆಟ, ಬಟ್ ಇಟ್ಸ್ ಆಲ್ವೇಸ್ ಫನ್, ಎವರ್ ಗ್ರೀನ್ ಅನ್ನೋ ಥರ. ಸೊ ಅಂತ್ಯಾಕ್ಷರಿ. ಆ್ಯಂಡ್ ಮತ್ತು ರೊಮ್ಯಾಂಟಿಕ್ ಹಿಟ್ಸು, ಪಾಪ್ಯುಲರ್ ಹಿಟ್ಸು, ಮ್ಯೂಸಿಷಿಯನ್ಸ್ ಜೊತೆ ಇದೆಲ್ಲ ಇದೆ. ಇನ್ ಟು ದ ಮ್ಯೂಸಿಕ್ ಪೀಪಲ್ಗೆ ಇದು ಲೈಕ್ ಮಸ್ಟ್ ಡೂ ಅನ್ನೋ ಥರ. ಓಕೆ, ಫ್ರೀ ಆಫ್ ಕಾಸ್ಟ್ ಇದೆಲ್ಲನೂ, ಏನು ದುಡ್ಡು ಕೊಡೋ ಅಷ್ಟಿಲ್ಲ. ಬಟ್ ಇದೊಂದು ಇಂಟ್ರೆಸ್ಟಿಂಗ್ ಆಗಿದೆ, ನಾನು ಇನ್ನೂ ನೋಡಿಲ್ಲ. ಇದು ಫ್ರೀ ಆಫ್ ಕಾಸ್ಟು. ನೋ ಪೀಕಿಂಗ್ ಬ್ಲೈಂಡ್ ಫೋಲ್ಡ್ ಚಾಲೆಂಜ್ ವಿತ್ ಯೋರ್ ಕ್ರೂ ಸ್ಟಾಫ್ ಅಂತೆ. ಸೊ ಇದೇನೋ ಗೊತ್ತಿಲ್ಲ ನನಗೆ, ಇನ್ನೂ ಆಗಬೇಕಾಗಿದೆ ಅದು. ಬಟ್ ಇಟ್ಸ್ ಫ್ರೀ ಆಫ್ ಕಾಸ್ಟ್. 7 ಗಂಟೆಯಿಂದ 8 ಗಂಟೆ ರಾತ್ರಿ. ಓಕೆನಾ. ಸೊ ಸ್ವಲ್ಪ ಆಟದಲ್ಲಿ ಇಂಟ್ರೆಸ್ಟ್ ಇರೋಲ್ಲ, ಇದನ್ನು ಟ್ರೈ ಮಾಡ್ಬೋದು. ಓಕೆ, ಸೊ ಒಂದು ಅಂದಾಜು ನಿಮಗೆ ಇವಾಗ ಪೇಯ್ಡು ಮತ್ತು ಫ್ರೀ ಇದೆಲ್ಲ ಒಂದು ಐಡಿಯಾ ಬಂದಿದೆ ಅಲ್ವಾ. ಆ್ಯಂಡ್ ಇವತ್ತು ಇನ್ನೊಂದು ಏನು ವಿಶೇಷವಾಗಿರೋದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಮೂವಿ ನೈಟ್ ಇದೆ ರಾತ್ರಿ 10:30 11:30 ತನಕ, ಟ್ವಿಲೈಟ್ ಸೆಷನ್ ಅಂತ. ಬಟ್ ದಟ್ ಇಸ್ ಅ ಪೇಯ್ಡ್ ಆಕ್ಟಿವಿಟಿ. ದುಡ್ಡು ಕೊಟ್ಬಿಟ್ಟು ಕಳಿಸ್ಬೇಕು ಮೂವಿಗೆ. ಫುಲ್ ಮೂವಿ ನೋಡೋಕ್ಕಾಗಲ್ಲ, ಅವರು 1 ಅವರ್ ಮೂವಿನ ತೋರಿಸ್ತಾರಷ್ಟೇ. ಆ 1 ಅವರಲ್ಲಿ ನೀವು ಅರ್ಧ ಗಂಟೆ ದೊಡ್ಡವ್ರಿಗೆ ಏನು ಮಾಡಿದ್ದಾರೆ ಅಂದರೆ, ದೆರ್ ಇಸ್ ಒನ್ ಶೋ, ದಿ ಬಾಲಿವುಡ್ ವೇ ಅಂತ, ಎಕ್ಸ್ಕ್ಲೂಸಿವ್ ಫಾರ್ 18+ ಓನ್ಲಿ ಅಂತ. ಇಟ್ ಈಸ್ ಬರ್ಲೆಸ್ಕ್ಯೂ ಅಂತ. ಇಟ್ಸ್ ಅ ಡ್ಯಾನ್ಸ್ ಅಂತೆ, ಕ್ಯಾಬ್ರೆ ಡ್ಯಾನ್ಸ್ ಅಂತ ಹೇಳಿದ್ರು. ಬಟ್ ದಟ್ ಈಸ್ ಓನ್ಲಿ ಫಾರ್ ಅಡಲ್ಟ್ಸ್. ಸೊ ಅಕಸ್ಮಾತ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಪ್ರಶಾಂತ್ ಶೋಗೆ ಹೋಗಬೇಕು, ಆ ಲಪ್ ಏನು ಮಾಡೋದು ಅನ್ನೋ ಕ್ವೆಶ್ಚನ್ ಮಾರ್ಕ್ ಇರಲ್ಲ. ಅವರನ್ನು ಬೇಕಾದರೆ ಇನ್ನೊಂದು ಶೋಗೆ ಬಿಡಬಹುದು. ಬಟ್ ಎರಡೂ ಶೋನು ಪೇಯ್ಡ್. ಆ ಕಡೆ ಮಗನ ಬಿಡಬೇಕಂದ್ರೂ ಪೇ ಮಾಡಬೇಕು, ಈ ಕಡೆ ನಾವು ಹೋಗಬೇಕು ಅಂದರೂ ಪೇ ಮಾಡಬೇಕು. ಐ ಥಿಂಕ್ ಹತ್ತತ್ರ $13 ಅನಿಸುತ್ತೆ ಅಡಲ್ಟ್ಸ್ ಇದು ಬರ್ಲೆಸ್ಕ್ಯೂಗೆ. ಆ್ಯಂಡ್ ಮಕ್ಕಳಿಗೆ ಸೇಮ್ ಮತ್ತೆ 11.8 ಅಂತ ಅನಿಸುತ್ತೆ. ಎನಿವೇಸ್ ನಿಮಗೆ ಏನು ಯಾವುದಕ್ಕೆ ಎಷ್ಟೆಷ್ಟು ಪೇ ಮಾಡಿದೆ ಅನ್ನೋದೆಲ್ಲ ಡೀಟೇಲಾಗೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಆ್ಯಂಡ್ ಆಲ್ಸೋ 9 ಗಂಟೆಯಿಂದ 10 ಗಂಟೆ ಡಮ್ಶರಾಜ್ ಇದೆ. ಸೊ ಇದೆಲ್ಲ ಕೆಲವೊಂದೆಲ್ಲ ಅಂತ್ಯಾಕ್ಷರಿ, ಡಮ್ಶರಾಜು ಇದೆಲ್ಲ ಓಲ್ಡ್ ಗೇಮ್ಗಳು. ಬಟ್ ಒಂಥರ ಎನಿ ಟೈಮ್ ಏನೋ ಎಲ್ರಿಗೂ ಇಂಟ್ರೆಸ್ಟ್ ಇರುವಂಥ ಗೇಮ್ಸು. ಸೊ ಇಫ್ ಯು ಆರ್ ಇನ್ ಟು ಗೇಮ್ಸ್, ಇಫ್ ಯು ಆರ್ ಇನ್ ಟು ದೀಸ್ ಕೈಂಡ್ ಆಫ್ ಆಕ್ಟಿವಿಟೀಸ್, ಇದೆಲ್ಲ ಫ್ರೀ. ಡಮ್ಶರಾಜು, ಅಂತ್ಯಾಕ್ಷರಿ ಎಲ್ಲ. ಸೊ ಕ್ರೂ ಸ್ಟಾಫ್ ಜೊತೆ ಯುಲ್ ಗೆಟ್ ಟು ನೋ ದೆಮ್. ಆ್ಯಂಡ್ ಟೈಮ್ ಪಾಸು, ಹೊಸ ಜನಗಳನ್ನ ಮೀಟ್ ಮಾಡಬಹುದು ಅಲ್ವಾ. ಸೊ ನಾನೇನು ಹೇಳ್ತೀನಿ, ಈ ಆಕ್ಟಿವಿಟಿ ಲಿಸ್ಟಲ್ಲಿ ಇರೋದು ಪೇಯ್ಡು, ಅನ್ಪೇಯ್ಡು, ಮಾಡಬೇಕಾಗಿರೋದು, ಬೇಡದೇ ಇರೋದು ಎಲ್ಲ ನಿಮ್ಗೆ ಡೀಟೇಲಾಗಿ ಕೇಳಿದೆ ಅಲ್ವಾ. ಇದರಲ್ಲಿ ಇರೋದು ಬಿಟ್ಟು ಮಾಡಲೇಬೇಕಾಗಿರೋಂಥ ಆಕ್ಟಿವಿಟಿ ನಾನು ಇವಾಗ ಸಜೆಸ್ಟ್ ಮಾಡೋದು, ವಿಚ್ ಇಸ್ ಫ್ರೀ ಆಫ್ ಕಾಸ್ಟ್, ಲೈಫ್ ಟೈಮ್ ಮೆಮೊರಿ, ಇಸ್
ಸನ್ರೈಸ್ ಅಂಡ್ ಸನ್ಸೆಟ್ ನೋಡೋದು ಮಿಸ್ಸೇ ಮಾಡಬೇಡಿ. ನೋಡಿ ಈ ಥರ ಜಾಗನ ಹುಡ್ಕೊಂಡು ಬನ್ನಿ. ಅದಕ್ಕೊಂದು ಸೀಕ್ರೆಟ್ ಟಿಪ್ ಏನಂದರೆ, ಇದು 6th ಡೆಕ್ ಅಲ್ವಾ, ಡೆಕ್ 6. ಡೆಕ್ 6ಇಂದ ಮುಂದಕ್ಕೆ ಬಂದ್ಬಿಟ್ಟು ಹಾಗೇ ಮೇಲೆತ್ಕೊಂಡು ಬಂದಿದ್ದೀವಿ ನಾವು 2 ಫ್ಲೋರ್. ಬಟ್ ಇದು ರೂಮ್ಸ್ ಇದೆ ಇಲ್ಲಿ ಅಲ್ವಾ, ಇಲ್ಲಿ ರೂಮ್ಸ್ ಕಾಣಿಸ್ತದೆ. ಬಹುಶಃ ಅವ್ರಿಗಂತೂ ಇದು ಬ್ಯಾಲ್ಕನಿನೋ ಏನೋ ಗೊತ್ತಿಲ್ಲ ನನಗೆ. ಇಲ್ಲ, ಡೋರ್ ಇಲ್ಲ ಅವ್ರಿಗೆ, ಈ ಕಡೆ ಡೋರ್ ಇಲ್ಲ, ಸೊ ಇಟ್ಸ್ ನಾಟ್ ಅ ಬ್ಯಾಲ್ಕನಿ. ಬಟ್ ಈ ರೂಮ್ಸ್ ಇದೆ ನೋಡಿ. ಈ ವ್ಯೂ ಇದೆಯಲ್ಲ ಸೂಪರ್ ಆಗಿದೆ. ಸೊ ನಾವು ಸನ್ರೈಸ್ ನೋಡಿದ್ವಿ, ಸನ್ಸೆಟ್ ನೋಡಿದ್ವಿ. ಅದು ಇದರಲ್ಲಿ ಕೊಟ್ಟಿಲ್ಲ ನಿಮ್ಗೆ ಆ್ಯಕ್ಟಿವಿಟಿ, ಬಟ್ ಕ್ರೂಸಿಗೆ ಬಂದಾಗ ಮಿಸ್ ಮಾಡದೆ ಫ್ರೀ ಆಫ್ ಕಾಸ್ಟ್ ಮಾಡಲೇಬೇಕಾಗಿರೋವಂಥದ್ದು ಸನ್ರೈಸ್ ಸನ್ಸೆಟ್. ಓಕೆ, ಅದ್ರ ಜೊತೆನಲ್ಲಿ ಯಾವ್ಯಾವ ಆ್ಯಕ್ಟಿವಿಟಿ ಮಾಡಬೇಕು, ಯಾವ್ಯಾವ ಆ್ಯಕ್ಟಿವಿಟಿ ಬೇಡ ಅನ್ನೋದಕ್ಕಿಂತ ಓಕೆ ಪರವಾಗಿಲ್ಲ ಇದು ಬಿಟ್ಟರು ಅನ್ನೋ ಥರ ಇದೆ ಅನ್ನೋದನ್ನು ಡೀಟೇಲಾಗಿ ಹೇಳಿದ್ದೀನಿ ಅಲ್ವಾ. ಸೊ ಇದಿಷ್ಟು ಒಂದು ಅಂದಾಜು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಕಾರ್ಡಿಲಿಯಾ ಕ್ರೂಸ್ದು ಆಕ್ಟಿವಿಟಿ ಬಗ್ಗೆ ಇನ್ಫಾರ್ಮೇಷನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ಕವರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ನಂಬರ್ ಆಫ್ ಆಕ್ಟಿವಿಟೀಸ್ ಇದೆ ಹೇಳಿದ್ದೀನಿ, ಯಾವುದು ಪೇಯ್ಡು, ಆ ಪೇಮೆಂಟಲ್ಲಿ ಕೂಡ ಎಷ್ಟು, ಆ್ಯಂಡ್ ಯಾವ್ಯಾವ ಆ್ಯಕ್ಟಿವಿಟಿ ಎಲ್ಲೆಲ್ಲಿ ನಡೆಯುತ್ತೆ ರಫ್ಲಿ, ಯಾವುದು ನೀವು ವಿಸಿಟ್ ಮಾಡಲೇಬೇಕು, ಈ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಈ ವಿಡಿಯೋನಲ್ಲಿ ಡೀಟೇಲಾಗಿ ಸಿಕ್ಕಿದೆ ಅಂತ ನಂಬಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ, ಜೊತೆಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಂಬಿದ್ದೀನಿ. ಓಕೆನಾ? ಸರಿ, ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಟಾಟಾ, ಬೈ ಬೈ, ಲವ್ ಯು ಆಲ್.